ಸ್ಯಾಂಡಲ್ವುಡ್ ನ ದಿಶೆಯನ್ನೇ ಬದಲಾಯಿಸಿದ ಸಿನಿಮಾ ಕೆಜಿಎಫ್. ಇಂತಹ ಮಾಸ್ಟರ್ ಪೀಸ್ ಅನ್ನ ಸಿನಿರಂಗಕ್ಕೆ ನೀಡಿದ ಸ್ಟಾರ್ ನಿರ್ದೇಶಕ ಅಂದ್ರೆ ಕನ್ನಡದ ಪ್ರಶಾಂತ್ ನೀಲ್. ಈಗ ಬಹುಬೇಡಿಕೆಯ ನಿರ್ದೇಶಕ. 5 ಭಾಷೆಗಳಲ್ಲಿ ಕೆಜಿಎಫ್ ಸಿನಿಮಾಗೆ ಸಿಕ್ಕ ಯಶಸ್ಸಿನ ಹಿಂದೆ ಇದ್ದ ಸಾರಥಿ ಇದೇ ಪ್ರಶಾಂತ್ ನೀಲ್. ಸದ್ಯ ಪ್ರಶಾಂತ್ ನೀಲ್ ಕೆಜಿಎಫ್ ಚಾಪ್ಟರ್ 2 ಸಿನಿಮಾದ ಕೆಲಸಗಳಲ್ಲಿ ಬ್ಯುಸಿ ಆಗಿದ್ದಾರೆ. ಈ ಸಿನಿಮಾ ಮುಗಿದ ಕೂಡಲೇ ಅವರು ಟಾಲಿವುಡ್ಗೆ ಹಾರಲಿದ್ದಾರಂತೆ. ಹೌದು, ಪ್ರಶಾಂತ್ ನೀಲ್ ಅವರೇ ತಮ್ಮ ಮುಂದಿನ ಸಿನಿಮಾದ ನಿರ್ದೇಶನ ಮಾಡಬೇಕೆಂದು ಯಂಗ್ ಟೈಗರ್ ಜೂನಿಯರ್ NTR ಕೇಳಿಕೊಂಡಿದ್ದಾರಂತೆ. ಅದಕ್ಕಾಗಿ ಕೆಜಿಎಫ್ ಚಾಪ್ಟರ್ 2 ಸಿನಿಮಾ ಕೆಲಸಗಳು ಮುಗಿಯುತ್ತಿದ್ದಂತೆಯೇ ಪ್ರಶಾಂತ್ ನೀಲ್ ಬೇರೆ ಯಾವ ಸಿನಿಮಾಗಳನ್ನ ಒಪ್ಪಿಕೊಳ್ಳದೆ ಯಂಗ್ ಟೈಗರ್ ಜೊತೆ ಸಿನಿಮಾಗೆ ಸಿದ್ಧತೆ ಆರಂಭಿಸಲಿದ್ದಾರೆ ಎನ್ನಲಾಗುತ್ತಿದೆ. ಜೂನಿಯರ್ NTR ಗಾಗಿಯೇ ಪ್ರಶಾಂತ್ ನೀಲ್ 1 ಲೈನ್ ಸ್ಟೋರಿ ಬರೆದಿದ್ದು ಅದನ್ನ ಕೇಳಿದ ಕೂಡಲೇ NTR ಓಕೆ ಹೇಳಿದ್ದಾರಂತೆ. ಅಷ್ಟೇ ಅಲ್ಲ, ಈ ಸಿನಿಮಾಗೆ ತಾನೇ ಹಣ ಹೂಡೋದಾಗಿಯೂ ತಿಳಿಸಿದ್ದಾರಂತೆ. NTR ನಿರ್ಮಾಣ ಮಾಡಲಿರುವ ಈ ಸಿನಿಮಾದ ಬಜೆಟ್ ಸರಿಸುಮಾರು 500 ಕೋಟಿ ರೂಪಾಯಿ ಅಂತ ಹೇಳಲಾಗುತ್ತಿದೆ. ಈ ಸಿನಿಮಾ ಐತಿಹಾಸಿಕ ವಿಷಯಾಧಾರಿತವಾಗಿ ಇರಲಿದೆಯಂತೆ. ಈ ಸುದ್ದಿ ಇದೀಗ ಟಾಲಿವುಡ್ ಮತ್ತು ಸ್ಯಾಂಡಲ್ವುಡ್ ನ ಗಲ್ಲಿಗಳಲ್ಲಿ ಕೇಳ್ಬರ್ತಿದೆ. ಸದ್ಯ ಜೂನಿಯರ್ NTR ರಾಜಮೌಳಿ ನಿರ್ದೇಶನದ RRR ಸಿನಿಮಾದಲ್ಲಿ ಬ್ಯುಸಿ ಆಗಿದ್ದಾರೆ. ಈ ಸಿನಿಮಾ ಮುಂದಿನ ವರ್ಷ ತೆರೆಗೆ ಅಪ್ಪಳಿಸಲಿದೆ. ಪ್ರಶಾಂತ್ ನೀಲ್ ಕೂಡ ಕೆಜಿಎಫ್ ಚಾಪ್ಟರ್ 2 ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅಲ್ಲದೆ ಜೂನಿಯರ್ NTR ನಿರ್ದೇಶಕ ರಾಜಮೌಳಿ ಅವರೊಂದಿಗೆ ಅವರ ಕನಸಿನ ಕೂಸು ಗರುಡ ಸಿನಿಮಾದಲ್ಲೂ ಕೆಲಸ ಮಾಡ್ತಿದ್ದಾರೆ. ಹೀಗಿರುವಾಗ ಪ್ರಶಾಂತ್ ಹಾಗೂ ಜೂನಿಯರ್ NTR ಕಾಂಬಿನೇಷನ್ ನಲ್ಲಿ ಸಿನಿಮಾ ಸೆಟ್ ಇರೋದಾದ್ರೆ ಅದಕ್ಕೆ ಇನ್ನೂ ವರ್ಷಗಳೇ ಕಾಯಬೇಕಿದೆ. ಆದರೆ ಈ ಕುರಿತು ಇನ್ನು ಜೂನಿಯರ್ NTR ಹಾಗೂ ನಿರ್ದೇಶಕ ಪ್ರಶಾಂತ್ ನೀಲ್ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ. ಈ ಸಿನಿಮಾ ಸುದ್ದಿ ಬಲ್ಲ ಮೂಲಗಳಿಂದ ಹರಿದಾಡ್ತಿರೋದಂತೂ ಸತ್ಯ.